ಬಾಟ್ವರ್ಗೂ ಚಂದಾಗಿಲ್ಲ. ಎಲ್ಲ ಕಿತ್ತೋಗಿದೆ, ಹಳ್ಳಗಳೆಲ್ಲ ಓತ ಗೊತ್ತಾಗ್ತಾ ನಿಮ್ಗೆ ಕಾರ ಹೋಗಕ್ಕಾಗಲ್ಲ, ಹಂಗಿದೆ. ಜಲ್ಲಿ ಹಾಕ್ತಾರೆ ಅದ್ರ ಕಷ್ಟೇ, ಟಾರ್ ಹಾಕಲ್ಲ. ಇಲ್ಲಿಂದ ನಾವು ಮಾಲೂರ್ಗೆ ಹೋಗ್ಬೇಕಂದ್ರೆ 2 ಅವರ್ ತಗೊಂತದೆ. ಏನ್ ಪರವಾಗಿಲ್ಲ, 2 ವರ್ಷ ಆಯ್ತು ಗೆದ್ದು ಈ ರೋಡ್ ಕಡೆ ಗಮನ ಮುಟ್ಲಿಲ್ಲ ಅವರಿಬ್ಬರಿಗೂ. ಇದು ರಿಎಣಿಕೆ ಇದೆ ಅಲ್ಲ. ಓಡಿ ವಿಜಯ್ ಕುಮಾರ್ ಅನ್ಬಿಟ್ಟು ಓಡಾಡ್ತಾರೆ. ಈ ಸಲ ಅವರೇ ಬರ್ಬೇಕು. ಏನಕ್ಕೆ? ಅವ್ರು ಚೆನ್ನಾಗಿ ಕೆಲಸಗಳು ಮಾಡಿಸ್ತಾರೆ. ವಿಡಿ ಶಿವಕುಮಾರ್ ಅಂತ ಪಾಪ ನಿಲ್ಸಿದ್ರಿ ಕಡೆ ಎಲೆಕ್ಷನ್ ಹಿಂಗೆ ಅವರು ಇವ್ರು ಕಿತ್ಲಾಡಿ ಅವ್ರ ಪಾಪ ಕಮ್ಮಿ ಬಂದ್ಬಿಡ್ತು. ನಮಸ್ಕಾರ ವೀಕ್ಷಕರೇ, ಕನಕ್ ಕರ್ನಾಟಕದ ರಿಯಾಲಿಟಿ ಚೆಕ್ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿವತ್ತು ಮಾಲೂರಿಂದ ಚಿಕ್ಕತಿರುಪತಿ ಕಡೆಗೆ ಹೋಗುವಾಗ ಜಯಮಂಗಲ ಅನ್ನುವ ಒಂದು ಗ್ರಾಮದಲ್ಲಿದ್ದೀವಿ. ಇಲ್ಲೇ ಸಾಕಷ್ಟು ಹಿರಿಯ ಮತದಾರರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮಾಲೂರು ಅಭಿವೃದ್ಧಿ ಆಗಿದ್ಯಾ, ಜಯಮಂಗಲ ಅಭಿವೃದ್ಧಿ ಆಗಿದ್ಯಾ, ಏನ್ ಬೇಕಿಲ್ಲಿ ಅಂತ. ನಿಮ್ಮ ಹೆಸರು? ರಾಮಕೃಷ್ಣಪ್ಪ. ಎಷ್ಟು ವರ್ಷ ನಿಮ್ಗೆ? ನಮ್ಗೆ 63 ವರ್ಷ, 4 ವರ್ಷ ಆಗಿದೆ. 64 ವರ್ಷ. ಬಾಟ್ವರ್ಗೂ ಚಂದಾಗಿಲ್ಲ. ಎಲ್ಲ ಕಿತ್ತೋಗಿದೆ, ಹಳ್ಳಗಳೆಲ್ಲ ಓತ ಗೊತ್ತಾಗ್ತಾ ನಿಮ್ಗೆ ಕಾರ ಹೋಗಕ್ಕಾಗಲ್ಲ, ಹಂಗಿದೆ. ಯಾರು ಬಂದ್ ರಸ್ತೆ ಸರಿ ಮಾಡಲ್ಲ? ಯಾರು ಬರಲ್ಲ. ಅವಾಗ ಕಿತ್ತಾಕ್ತಾರೆ, ಆಮೇಲೆ ಟ್ಯಾಪೆ ಹಾಕ್ತಾರೆ. ಟ್ಯಾಪೆ ಹಾಕಿದ್ಮೇಲೆ ತಿರ್ಗಾ ಕಿತ್ತೋತದೆ, ಹಂಗೆ ಮತ್ತೆ ಹಂಗೆ ಬಿದ್ದೋತದೆ 6 ತಿಂಗಳು. ಆಮೇಲೆ 6 ತಿಂಗಳು ಬಂದ್ರೆ ಆ ಗುಣಿ ಮುಚ್ತಾರೆ, ತಿರ್ಗಾ ಗುಣಿ ಕಿತ್ತೋತದೆ. ಕರೆಕ್ಟ್ ಡೀಟೇಲು ಸ್ಟೆಪ್ ಐತಿಲ್ಲ ನಮ್ ಕಡೆ. ಅವಾಗ ಬರ್ತಾರೆ, ಗುಂಡಿ ಮುಚ್ತಾರೆ, ಹೋಗ್ತಾರೆ, ಮತ್ತೆ ಮಳೆ ಬಂದ ಜಲ್ಲಿ ಹಾಕ್ತಾರೆ ಅದ್ರ ಕಷ್ಟೇ, ಟಾರ್ ಹಾಕಲ್ಲ. ಜಲ್ಲಿ ಹಾಕ್ಬಿಟ್ಟು ಆಮೇಲೆ ನೀರು ಬಂತು, ಮಳೆ ಬಂತು, ಅಲ್ಲಿ ನೋಡೋದು ಮತ್ತೆ ಹಂಗೆ ಗುಣಿ ಹಾಕ್ತದೆ. ಓತ ಅದು ಗೊತ್ತಾಗ್ತದೆ. ಹಿಂಗ ನಾನು ಆ ಕಾರ್ ಇಳಿಯಕ್ಕಾಗಲ್ಲ, ಅಲ್ಲಿ ಹೋಗಿದೆ. ಆ ಕಡೆ ಒಂದ್ ಸ್ವಲ್ಪ ಚೆನ್ನಾಗಿರ್ತದೆ, ಈ ಕಡೆಯಿಂದ ಆ ಕಡೆ ಹೋಗಿ ಅವ್ ನೋಡ್ಕೊಂತಾನೆ, ಈ ಕಡೆಯಿಂದ ಇವ್ ನೋಡ್ಕೊಂತಾನೆ, ಹಂಗಾಗಿ ಗುಣಿಗಳು. ನಿಮ್ಮ ಹೆಸರು? ವೆಂಕಟೇಶಪ್ಪ. ಓಕೆ, ಏನ್ ಸಮಸ್ಯೆ ಇದೆ ಇಲ್ಲಿ ರಸ್ತೆ ಜೊತೆಗೆ? ರಸ್ತೆಯಲ್ಲಿ ಇಲ್ಲಿಂದ ನಾವು ಮಾಲೂರ್ಗೆ ಹೋಗ್ಬೇಕಂದ್ರೆ 2 ಅವರ್ ತಗೊಂತದೆ. ಈ ಹಳ್ಳಗಳಲ್ಲಿ ಹೋಗ್ಬೇಕಂದ್ರೆ ಆತರ ಹಳ್ಳಗಳಿರೋದು ಮಾಲೂರ್ವರ್ಗು. ಮಾಲೂರ್ಗೆ ಯಾವ ಕಡೆ ಬಂದ್ರು ರಸ್ತೆ ಗುಂಡಿನೇ. ರಸ್ತೆ ಗುಂಡಿನೇ, ಬಾರ್ಡರ್ನಿಂದ ಹಿಡಿದು ಮಾಲೂರ್ವರ್ಗು. ಮಾಲೂರ್ ಇರೋದೇ ರಸ್ತೆ ಗುಂಡಿ ಒಳಗೆ. ರಸ್ತೆ ಗುಂಡಿ. ಯಾರು MLA? ಯಾರು MLA? ನಂಜೇಗೌಡ ಕಾಂಗ್ರೆಸ್. ಕಾಂಗ್ರೆಸ್. ಹೌದಾ? ಬರಲ್ವಾ ಅವ್ರ ಇಲ್ಲಿ? ಏನ್ ಬರವಿಲ್ಲ, 2 ವರ್ಷ ಆಯ್ತು ಗೆದ್ದು ಈ ರೋಡ್ ಕಡೆ ಗಮನ ಮುಟ್ಲಿಲ್ಲ ಅವ್ರ. ಅಲ್ಲ, ಇದಕ್ ಮುಂಚೆ ಒಂದ್ಸಲ ಗೆದ್ದಿದ್ರಲ್ವಾ? 5 ವರ್ಷ ಗೆದ್ದಿದ್ರು, ಆಗ್ಲೂ ಒಂದ್ಸಲ ಹಾಕ್ಸಿದ್ರು. ನೋಡ್ ನೆಕ್ಸ್ಟ್ ಇದೇ ತರ ಆಗಿದೆ. ತಿರ್ಗಿ 2 ವರ್ಷ ಆಯ್ತು ಗೆದ್ದವ್ರು. ಇದ್ ಕಡೆ ತಲೆನೇ ಮಡ್ಗಲಿಲ್ಲ. ರೋಡ್ ನೋಡಿದ್ರೆ ಈ ತರ ಇದೆ. ಅಲ್ಲ, ನೀವುಗಳೆಲ್ಲ ಹೋಗಿ ಹಳ್ಳಿಯಿಂದ ಜಯಮಂಗಲದಿಂದ ಎಲ್ಲ ಮುಖ್ಯಸ್ಥರೆಲ್ಲ ಹೋಗಿ ಮಾತಾಡಲ್ವಾ ನಮ್ಮೂರಿಗೆ ರಸ್ತೆ ಬೇಕು ಅಂತ? ಎಲ್ಲರೂ ಹೋಗಿ ಕೇಳಿದ್ದಾರೆ, ಎಲ್ಲ ಆಗಿದೆ. ಆದ್ರೆ ಕೂಡ ಅವ್ರು ಇದ್ ಕಡೆ ಗಮನ ಹರಿಸ್ಲಿಲ್ಲ. ಟಿವಿಲಿ ಗಲಾಟೆ ನಡೀತಾ ಇರುತ್ತೆ ಅವ್ರಿಗೂ, ಮಂಜುನಾಥ್ ಗೌಡ್ರಿಗೂ. ಅವ್ರಿಬ್ರಿಗೂ ಇದು ರಿಎಣಿಕೆ ಇದೆ ಅಲ್ಲ. ಮತ ಎಣಿಕೆ ಇದೆ. ಈಗ ಅದ್ ಕೊಟ್ಟಿದ್ರಲ್ಲ, ಕೋರ್ಟ್ ಇಂದ ಆರ್ಡರ್ ಆಗಿದೆ ಅವ್ರಿಗೆ ಮತ ಎಣಿಕಿದು. ಅದು ಡೇಟ್ ಕೊಟ್ಟಿಲ್ಲ ಇನ್ನ. ಅವರು ಮಂಜುನಾಥ್ ಗೌಡ್ರು ಫಸ್ಟ್ ಗೆದ್ದಿದ್ರಲ್ಲ JDS ಇಂದ, ಅವಾಗ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾ ಇದ್ರು ಅವ್ರು. ನಂಜೇಗೌಡ ನೋಡಿದಾಗ ಇದೆ ರೋಡ್. ಮತ್ತೆ ಅದ್ ಯಾರೋ ಒಬ್ರು ಓಡಿ ವಿಜಯ್ ಕುಮಾರ್ ಅನ್ಬಿಟ್ಟು ಓಡಾಡ್ತಿದ್ರಲ್ಲ, ಈಗ ಹೊಸದಾಗಿ ಬರ್ತಾ ಇದಾರೆ ಅವರು. ಹೋದ್ಸಲ 50,000 ತಗೊಂಡಿದ್ರು. ಬರ್ತಾರ ಜನರ ಮಧ್ಯೆ ಅವರು? ಈ ಸಲ ಅವರೇ ಬರ್ಬೇಕು. 28ಕ್ಕೆ ಅವರೇ ಬರ್ಬೇಕು. ಅವರೇ ಬರ್ಬೇಕು. ಏನಕ್ಕೆ ಅಂತ? ಅವ್ರು ಚೆನ್ನಾಗಿ ಕೆಲ್ಸಗಳು ಮಾಡಿಸ್ತಾರೆ. ಸಿಗ್ತಾರ ಜನರಿಗೆ? ಜನಗಳು ಸಿಗ್ತಾರೆ. ಅವ್ರು ಎಲ್ಲಿಯವರು? ಊಡಿ ವಿಜಯ್ ಕುಮಾರ್ ಊಡಿಯವರು ಮಾಲೂರಿನಲ್ಲಿ ಮನೆ ಇದೆ, ಅಲ್ಲೇ ಆಫೀಸ್ ಇದೆ, ಎಲ್ಲ ಇದೆ. ಅವ್ರು ಸೋತ್ರು ಆಫೀಸಿಗೆ ಬರ್ತಾರೆ ಡೈಲಿ? ಬರ್ತಾರೆ. ಜನರಿಗೆ ಅವರೇ ಜಾಸ್ತಿ ಸಿಗ್ತಾರೆ ಅವರು. ನಿಮ್ಮ ಹೆಸರೇನಂದ್ರಿ? ವೆಂಕಟೇಶಪ್ಪ. ಏನ್ ಕೆಲಸ ಮಾಡೋದು? ಏನ್ ಕೆಲಸ ಇಲ್ಲ, ಗಾರೆ ಕೆಲಸ ಮಾಡ್ತಾ ಇದ್ದೆ, ಬಿಟ್ಬಿಟ್ಟೆ. ಆರೋಗ್ಯವಾಗಿದ್ದೀರಾ? ಓಡಿ ವಿಜಯ್ ಕುಮಾರ್ ಜನರ ಮಧ್ಯೆ ಇದ್ದಾರೆ. ಥ್ಯಾಂಕ್ ಯು ಸರ್. ಹೇಳಿ ಸರ್, ನೀವೇನೋ ಹೇಳ್ತಾ ಇದ್ರಿ ರಸ್ತೆಗಳದಂದ್ರೆ ಬರ್ತದೆ JCB, ಆ ಗುಳ್ಳಿನ ತೋಡ್ಬಿಟ್ಟು ಲೆವೆಲ್ ಮಾಡ್ತದೆ. ಮತ್ತೆ ಏನ ಮಾಡ್ತದೆ, ಒಂದ್ 6 ತಿಂಗಳು ಬಿಟ್ಬಿಡ್ತದೆ. 6 ತಿಂಗಳು ಬಿಟ್ಟು ಸ್ವಲ್ಪ ಜಲ್ಲಿ ಹಾಕ್ತಾರೆ, ಆಮೇಲೆ ಟಾರ್ ಹಾಕಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ರಾಮಲಿಂಗಪ್ಪ. ಎಷ್ಟು ವರ್ಷ ರಾಮಲಿಂಗಪ್ಪ ಅವ್ರಿಗೆ? ನಮ್ಗೆ 75. 75 ವರ್ಷನಾ? ಒಳ್ಳೆ ಆಕ್ಟಿವ್ ಆಗಿದ್ದೀರಾ. ನೀವು ತುಂಬಾ ಜನ MLAಗಳು. ಅವಾಗ ಲಿಂಗಾರೆಡ್ಡಿ ಇದ್ರು, ಲಿಂಗಾರೆಡ್ಡಿ ಅವರು ಇನ್ನ ಮುಂದೆ ಇದ್ರು, ಕೃಷ್ಣ ಶೆಟ್ಟಿ ಅವರಿದ್ರು, ಅವ್ರದ್ದು ತಿರುಪತಿ ಲಡ್ಡು ಕೊಡ್ತಿದ್ರು, ಅವ್ರು ಚಂದಾಗಿ ಮಾಡ್ತಾ ಇದ್ರು. ಇವಾಗ ಇವ್ರು ಬಂದಿರೋರು ಏನು ಇಲ್ಲ, ಸುಮ್ಮನೆ ಈ ರೋಡ್ ಎಲ್ಲ ಕಿತ್ತೋಗಿದೆ. ಅವ್ರು ಹಾಳಾಗೋಗಿ ಈಗ ಗೆದ್ದಿರೋರು ಬರಲ್ವಾ ಇಲ್ಲಿ? ಎಲ್ಲಿ ಬರಲ್ಲ ಅವರು. 6 ತಿಂಗಳಕ್ಕೊಂದ್ಸಲಿ ಕೂಡ ಬರಲ್ಲ ಈ ಕಡೆ. ಓಟ್ ಹತ್ತಿರ ಬಂದಾಗ ಬರ್ತಾರೆ, ಅವಾಗ ಮಾತಾಡಿಸ್ತಾರೆ.
ಎಲ್ಲ ದುಡ್ಡು ಕೂಡ ಬೇಕಾಗಿದ್ರೆ ಹಾಕಿ ಬಿಡ್ತಾರೆ, ಹಾಕೋರ್ಗ ಓಟ್ ಹಾಕಿಸ್ಕೊಂಡು ಓಡ್ತಾ ಇರ್ತಾರೆ, ತಿರುಗಿ ಈ ಕಡೆ ಬರಲ್ಲ. ಎಲ್ಲಾ ಕಡೆ ಅಷ್ಟೇ. ಹೌದು ಸರ್, ಹೌದು ಸರ್. ಇದ್ರ ಮಧ್ಯೆ ಒಬ್ರು ಊಡಿ ವಿಜಯ್ ಕುಮಾರ್ ಅಂತ ಓಡಾಡ್ತಾರಲ್ಲ ಅವರು, ಅವರು ಒಳ್ಳೆ ವ್ಯಕ್ತಿರು ಅಂತಾರೆ. ನಾವು ಕೇಳ್ಕೊಂಡಿರೋದು ಅಷ್ಟೇನೆ. ವಿಡಿ ಜುಕುಮಾರ್ ಅಂತ ಪಾಪ ನಿಲ್ಸಿದ್ರಿ ಈ ಕಡೆ ಎಲೆಕ್ಷನ್ಕ. ಹಿಂಗೆ ಇವ್ರು ಕಿತ್ಲಾಡಿ ಅವ್ರ ಪಾಪ ಕಮ್ಮಿ ಬಂದ್ಬಿಡ್ತು, ಅದಕ್ಕೆ ಬಂದ್ಬಿಡ್ತು. ಓಟ್ ಬಂದಿತ್ತು, ಬಂದು ಕೂಡ ಪಾಪ ಅಷ್ಟು ಕಮ್ಮಿ ಆಗೋಯ್ತು. ಆವಾಗ ನಂಜೇಗೌಡ್ರಿಗೆ ಹೋಗ್ಬಿಡ್ತು. ಊಡಿ ವಿಜಯ್ ಕುಮಾರ್ ಬರ್ತಿರ್ತಾರ ಈ ಕಡೆ? ಬರ್ತಾರೆ. ನೋಡಿದ್ದೀರಾ ನೀವು? ನೋಡಿದ್ದೀರಿ ಸರ್. ನಿಮ್ ಪ್ರಕಾರ ಏನಾಗ್ಬೇಕು ಜಯಮಂಗಲಕ್ಕೆ? ರಸ್ತೆ ಅಲ್ದೇನೆ ಆಗ್ಬೇಕು. ಆಮೇಲೆ ಇದು ರೋಡ್ಗಳು ಹಿಂಗೆ ಆಗ್ಯದಲ್ಲ. ಶಾಲೆ ಎಲ್ಲ ಇದೆ ನಿಮ್ಮೂರಲ್ಲಿ? ಶಾಲೆ ಇದೆ, ಸ್ಕೂಲ್ ಇದೆ ನಿಮ್ಮೂರಲ್ಲಿ? ಸ್ಕೂಲ್ ಐತೆ ಇಲ್ಲೇ. ಆಸ್ಪತ್ರೆ? ఆసుపత్రి ಇಲ್ಲ సార్. ఇంకేం కావాలి మీకు? ఇంకేం కావాలి ఏమి లే, ఉండేదేమో సౌకర్యం ఉండేది ఉండి న్యాయంగా చూసుకుంటే అంతే చాలు. వస్తారా ఇక్కడ నంజేగౌడరు? ఎక్కడిది 6 నెలలకు 5 ದಿನ వచ్చేలే సార్. 6 ತಿಂಗಳಿಗೂ ಬರಲ್ವಾ? ಬರಲ್ಲ. ಹೇಳಿದ್ರೆ ಸ್ಯಾಂಕ್ಷನ್ ಆಗಿದೆ, ಬರ್ತದೆ ಹೋಗ್ರಿ, ನಿಮ್ಗೇನು ತೊಂದರೆ ಇಟ್ಕೊಂಡ್ಬೇಡ್ರಿ, ಆತದೆ ಈ ತಿಂಗಳಾಗ್ತದೆ ಆ ತಿಂಗಳಾಗ್ತದೆ ಅಂತ ವರ್ಷಗಂಟ ಓದ್ತದೆ. ಸರಿ, ಒಳ್ಳೇದಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.